ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಡುತ್ತಿರುವಂತಹ ಈ ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ KCET ಎಕ್ಸಾಮ್ ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರಿಗೆ KEಯಿಂದ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗಿದೆ. ಎಲ್ಲರಿಗೆ ಬಿಡುಗಡೆ ಮಾಡಲಾಗಿಲ್ಲ, ಕೆಲವರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಸೊ ಯಾವ ಥರ ಇದೆ ಈ ಸರ್ಟಿಫಿಕೇಟ್, ಯಾವ ಥರ ಇದೆ, ಅದರಲ್ಲಿ ಏನು ಬರೆದಿದ್ದಾರೆ, ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ KCET ಅಪ್ಲಿಕೇಶನ್ ನಂಬರ್ ಅಂತ ಒಂದಿದೆ, ಹಾಗೆಯೇ KCET ರೆಫರೆನ್ಸ್ ನಂಬರ್ ಅಂತ. ಸೊ 2 ನಂಬರನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಸೈಡಲ್ಲಿ ಭಾವಚಿತ್ರ ಅಂದರೆ ನಮ್ಮ ಇಮೇಜ್ ಏನಿದೆ ಅದನ್ನು ಹಾಕಿದ್ದಾರೆ. ಹಾಗೆಯೇ ಸರ್ಟಿಫೈಡ್ ದ್ಯಾಟ್ ಮಿಸ್ಟರ್ ಆ್ಯಂಡ್ ಮಿಸ್ ಆ ಥರ ಹಾಕಿದ್ದಾರೆ. ಅಲ್ಲಿ ನಮ್ಮ ಹೆಸರು ಬರುತ್ತೆ. ಹಾಗೆಯೇ ಸನ್ ಆರ್ ಡಾಟರ್ ಆಫ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ತಂದೆ ಹೆಸರು ಬರುತ್ತೆ. ಹಾಗೂ ಆ್ಯಂಡ್ ಅಂತ ಕೊಟ್ಟು ತಾಯಿ ಹೆಸರು ಬರುತ್ತೆ. ಹಾಗೆಯೇ ಹ್ಯಾಸ್ ಕ್ವಾಲಿಫೈಡ್ KCET ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹೆಲ್ಡ್ ಆನ್ 13th January 2024 ಇನ್ ದ ಸಬ್ಜೆಕ್ಟ್. ಇಲ್ಲಿ ನಾವು ಯಾವ ಸಬ್ಜೆಕ್ಟ್ ಬರೆದಿದ್ದೇವೆ ಆ ಸಬ್ಜೆಕ್ಟ್ ಇಲ್ಲಿ ಬರುತ್ತೆ. ಸೊ ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದ ಕ್ಯಾಂಡಿಡೇಟ್, he or she has completed, appeared or was pursuing his or her master degree or equivalent examination in the related subject at the time of applying for KCET ಅಂತ ಹೇಳಿದ್ದಾರೆ. ಹಾಗೆಯೇ ದ ಡೇಟ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಈಸ್ ದ ಡೇಟ್ ಆಫ್ ಡಿಕ್ಲರೇಷನ್ ಆಫ್ KCET ರಿಸಲ್ಟ್ 28 May 2024 or the date of completion of master's degree or equivalent examination with the required percentage of marks within 2 years from the date of declaration of KCET result ಅಂತ ಹೇಳಿದ್ದಾರೆ. 27 May 2026 whichever is later ಅಂತ ಕೊಟ್ಟಿದ್ದಾರೆ. ಸೊ ಹಾಗೆಯೇ ದ ಅಥಾರಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಆ್ಯಂಡ್ category in which the candidate had appeared qualified should be verified from the examination authority by the institution appointing authority. The certificate can be also verified by scanning the QR code printed on the certificate. QR ಕೋಡನ್ನು ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಸೊ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಇದು ಸರ್ಟಿಫೈಡಾ ಅನ್ನೋದನ್ನು ಇಲ್ಲಿ ನಮಗೆ ಇದು ಮಾಡೋಕ್ಕಾಗುತ್ತೆ, ಅಂದರೆ ತಿಳ್ಕೊಳ್ಳೋಕ್ಕಾಗುತ್ತೆ. ಸೊ ಹಾಗೆಯೇ ದ ವ್ಯಾಲಿಡಿಟಿ ಆಫ್ ದಿಸ್ ಸರ್ಟಿಫಿಕೇಟ್ ಈಸ್ ಫಾರ್ ಎವರ್ ಅಂತ ಕೊಟ್ಟಿದ್ದಾರೆ. ನಾವು ಲೈಫ್ ಟೈಮ್ ಇರೋವರೆಗೆ ಈ ಸರ್ಟಿಫಿಕೇಟಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಈ ಥರ ಕೊಟ್ಟಿದ್ದಾರೆ. ಹಾಗೆ ಡೇಟ್ ಆಫ್ ಇಶ್ಯೂ ಒಂದು ಮಾಡಿದ್ದಾರೆ. ಮತ್ತು ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ IAS ಅಧಿಕಾರಿ ಏನಿದ್ದಾರೆ ಅವರ ಸಿಗ್ನೇಚರ್ ಇದೆ. ಹಾಗೆಯೇ ಸೀಲ್ ಇದೆ KCET ಎಕ್ಸಾಮ್ ಇದು. ಹಾಗೆಯೇ ಚೇರ್ಪರ್ಸನ್ ಆಫ್ KCET ಅವರದ್ದು ಸಹ ಸಿಗ್ನೇಚರ್ ಇದೆ. ಹಾಗೆಯೇ ಕೆಲವೊಂದು ನೋಟ್ ಕೊಟ್ಟಿದ್ದಾರೆ. ಈ ಥರ ನಮಗೆ KEಯಿಂದ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಈ ಸರ್ಟಿಫಿಕೇಟ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇದೆ. ಯಾರೆಲ್ಲ ಅರ್ಹತೆ ಪಡ್ಕೊಂಡಿದ್ದೀರಾ ಅವರಿಗೆ ಈ ಥರ KEಯಿಂದ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.